ಸಾಲು ಸಾಲು ಟೀಕೆ ಆಕ್ರೋಶದ ನಂತರ ರಾಜ್ಯ ಸರ್ಕಾರ ಕೊನೆಗೂ 3 ತಿಂಗಳಿಂದ ಬಂದಾಗಿದ್ದ ಗೃಹಲಕ್ಷ್ಮಿ ದುಡ್ಡು ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ನಾಳೆ ಚಾಲನೆ ಸಿಗ್ತಿದ್ದಾರೆ ಅಂತ ಹೇಳ್ತಿದ್ದೀನಿ. ಹೌದು ಸರ್. ಏನು ಎಚ್ಚೆತ್ತಿಲ್ಲ, ಅವ್ರಿಗೆಲ್ಲ ಗೊತ್ತಿತ್ರಿ. ಯಾವುದು ಸರ್? ದುಡ್ಡು ಆಗಿಲ್ಲ, ಹೋಗಿಲ್ಲ, ಗೊತ್ತಿತ್ತು ಸರ್. ಒಟ್ಟೊಟ್ಟಿಗೆ ಕೊಟ್ಟು ಜನನ್ ಸಂತೋಷ ಪಡಿಸೋಣ ಅಂತ ಅವರು. ಈ ಚಿಲ್ಲರೆ ಕೊಟ್ಬಿಟ್ರೆ ಖರ್ಚು ಮಾಡ್ಕೊಂಡ್ಬಿಡ್ತೀರಿ. ಉಂಡುಂಡಿಯಾಗಿ ಕೊಟ್ರೆ ಜನ ಏನಕ್ಕಾರು ಬಳಸ್ಕೋತೀರಿ ಅಲ್ವಾ ಸಿದ್ದರಾಮಯ್ಯನವರೇ? ಇಲ್ಲ ಸರ್. ಇನ್ನು ಈ ಅಕ್ಕಿ ಕೊಡೋ ವಿಚಾರದಲ್ಲೂ ಒಂದು ಪ್ರಶ್ನೆ ಮೂಡ್ತಾ ಇದೆ ಸರ್. ಜೋಶಿ ಅವರು ಹೇಳಿದ್ದಾರೆ, ಈಗ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಜ್ಞಾನೋದಯ ಆಗಿದೆ ಅಂತ ಅಂದ್ಬಿಟ್ಟು ಈಗ 10 kg ಕೊಡ್ತಾರಂತೆ. ಬಟ್ ಆ ದುಡ್ಡು, ಆ ಅಕ್ಕಿಯನ್ನ ಖರೀದಿ ಮಾಡಲ್ಲ ರಾಜ್ಯ ಸರ್ಕಾರದವ್ರು ನೋಡಿಬೇಕಾದ್ರೆ ಅಂತ ತಾವು ಹೇಳಿದ್ರಿ ಒಂದು ಮಾತು ಹಿಂದೆ. ಏನೋ ಒಂದು ಯಾಕೆ ಅಂದ್ರೆ ದುಡ್ಡು ಕಡಿಮೆ ಆಗಿದೆ, ನೀವು ನೆನೆ ಇರಲಿಲ್ಲ. ಈಗ ದುಡ್ಡು ಕಡಿಮೆ ಆಗಿದೆ, ದುಡ್ಡು ಉಳಿಯುತ್ತೆ ಅಂತ ಖರೀದಿ ಮಾಡ್ತಿದ್ದಾರೆ. ಹಿಂದೆ ದುಡ್ಡು ಅವ್ರು ಉಳಿತಿರ್ಲಿಲ್ಲ ಯಾವುದುವೆ. 34 ರೂಪಾಯಿ 35 ರೂಪಾಯಿಗೋ ಕೇಳಿದ್ರು ಆಗ FCIನವರು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನವರು. ಹಾಗಾಗಿ ಅವ್ರು ಬೇಡ ಅಂದಿದ್ರು ಅಕ್ಕಿ. ಈಗ 10 ರೂಪಾಯಿ ಉಳಿತಿದೆ, ಹಾಗಾಗಿ ತಗೋತಿದ್ದಾರೆ ಅಕ್ಕಿನ. ಜೂನ್ವರೆಗೂ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ದಾರೆ. ಅದಾದ್ಮೇಲೆ ಏನಾದ್ರು ನಮ್ಮ ದಾಸ್ತಾನಲ್ಲಿ, ನಮ್ಮ ಸ್ಟಾಕ್ಸ್ ಅಲ್ಲಿ, ಐಮ್ ಟಾಕಿಂಗ್ ಫುಡ್ ಸ್ಟಾಕ್ಸ್ ಅಲ್ಲಿ, ಗವರ್ಮೆಂಟ್ ಆಫ್ ಇಂಡಿಯಾನಲ್ಲಿ, ನಾಫೆಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು, ಡೌನ್ ಆಗಿ ಏನಾದ್ರು ಬಿದ್ದೋಗ್ಬಿಟ್ಟು ರೇಟ್ ಬಂದ್ಬಿಟ್ರೆ ಆಗ ಇವ್ರು ತಗೋತಾರ ಇಲ್ವ ಹೇಳಕ್ ಬರಲ್ಲ. ಹಾಗಾಗಿ ಇವ್ರು ತಗೋತಿದ್ದಾರೆ. ಮತ್ತೆ 3 ತಿಂಗಳ ದುಡ್ಡನ್ನು, ಗೃಹಲಕ್ಷ್ಮಿ ದುಡ್ಡನ್ನು ನಾಳೆ ಚಾಲನೆ ಮಾಡ್ತಾರಂತೆ, ಹಾಕ್ತಾರಂತೆ. ಯಾವುದು? ನವೆಂಬರ್ದು. ಏಕೆ ಡಿಸೆಂಬರ್ ಜನವರಿ ಇದೇನು ಸರ್ಕಾರದಿಂದ ದುಡ್ಡಿದೆ, ಸಿಕ್ಕಾಪಟ್ಟೆ ದುಡ್ಡಿದೆ. ಯಾಕ್ರಿ ಕಂತಲ್ಲ ಸಾಯಿಸ್ತೀರಿ ಅವ್ರನ್ನ ಪ್ರಾಣ ತಿನ್ನಕ್ಕೆ? ಕೊಟ್ಬಿಡ್ರಪ್ಪ 3 ತಿಂಗಳದ್ದು. 3 ತಿಂಗಳದ್ದು ಒಟ್ಟಿಗೆ ಕೊಡೋದಕ್ಕೆ 7,000 ಕೋಟಿ ಚಿಲ್ಲರೆ ಬೇಕು ಇವಾಗ. ಆದ್ರೆ ಏನಾಯ್ತು? ಎಲ್ಲಿ ತರ್ತಾರೆ ಸರ್ ದುಡ್ಡು ಕೊಡಕ್ಕೆ 3 ತಿಂಗಳಿಂದ? ಹಿಂಗಂದ್ರೆ DK ದುಡ್ಡು ಬರುತ್ತೆ, ಹಿಂಗಂದ್ರೆ ಸಿದ್ದರಾಮಯ್ಯ ದುಡ್ಡು ಬರುತ್ತೆ. ಏನಕ್ಕೆ ಒದ್ದಾಡ್ತಿದ್ದೀರಿ? ಇದೇನಪ್ಪ ನಿಮ್ದು ಗ್ಯಾರಂಟಿ? ಕೊಟ್ಟ ಮಾತಿನಂತೆ ನಡೆದಿದ್ದೇವೆ. ಇದೇನಾ ಕೊಟ್ಟ ಮಾತಿನಂತೆ? ತುಂಬಾ ಮರ್ಯಾದೆ ಬೇಡವಾ ನಿಮಗೆ? ಹಾಗಾದ್ರೆ ಮನ ಮರ್ಯಾದೆ ಬೇಡವಾ? ನಾಚಿಕೆ ಬೇಡವಾ? ಕಾಯಿಸಿದ್ಯಾ ಸರ್ ಜನರಿಗೆ? ಎಷ್ಟು ದಿವಸ ಕೊಡಿ? 3 ತಿಂಗಳದ್ದು ಕೊಟ್ಬಿಡಿ ಒಂದೇ ಸರಿಗೆ. ಅಡ್ವಾನ್ಸ್ ಕೊಡ್ರಿ 1 ತಿಂಗಳದ್ದು. ಮಾರ್ಚ್ ಕೊಟ್ಬಿಡಿ ಅತ್ತ ಕಡೆ ಅಡ್ವಾನ್ಸ್. ದುಡ್ಡಿದೆಯಲ್ಲ. ಜಮೆ ಪ್ರಕ್ರಿಯೆಯಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗಿದೆ, ಅದಕ್ಕೆ ಯಾವುದು ಚೇಂಜ್ ಆಗಿಲ್ಲ. ಈ ಬುಲೆಟಿನ್ ಬುರುಡ ಬಿಡೋದ್ ಮೇಲೆ ನಿಲ್ಲಿಸ್ಬಿಡಿ. ನಮ್ಮ ಹತ್ರ ನೀವು ಸುಳ್ಳುಗಾರರು, ನೀವು ಮೋಸಗಾರರು, ನೀವು ನಿಮ್ಮ ದುಡ್ಡನ್ನು ತಿನ್ನಲು ಇರುವ ಆತುರಗಾರರು ಅಷ್ಟೇ. ಸುಳ್ಳು ಕೊಡ್ರಿ 3 ತಿಂಗಳದ್ದು ನೋಡೋಣ, ಕಾಸಿದ್ರೆ ನಿಮ್ಮ ಹತ್ರ. ದೆಹಲಿಯಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ರಾಮಲೀಲಾ ಮೈದಾನದಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಯಿತು. ರೇಖಾ ಗುಪ್ತಾ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು. DCM ಆಗಿ ಪರ್ವೇಶ್ ವರ್ಮಾ, ಸಚಿವರಾಗಿ ಆಶೀಶ್ ಸೂದ್, ಕಪಿಲ್ ಮಿಶ್ರಾ ಸೇರಿದಂತೆ 6 ಮಂದಿ ಪದಗ್ರಹಣ ಸ್ವೀಕಾರ ಮಾಡಿದ್ರು. ಈ ಕ್ಷಣಕ್ಕೆ ಪ್ರಧಾನಿ, ಕೇಂದ್ರ ಸಚಿವರು, ಬಿಜೆಪಿ, NDA ಮುಖ್ಯಮಂತ್ರಿಗಳು ಕೂಡ ಸಾಕ್ಷಿಯಾದರು. ಯಮುನೆ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡೋ ಕುರಿತಾಗಿ ಸಿಎಂ ಘೋಷಣೆ ಮಾಡಿದ್ರು. ಸಂಪುಟ ಸಭೆ ನಡೆಸಿದ್ರು. ಯಮುನಾ ಘಾಟ್ಗೆ ಭೇಟಿ ಕೊಟ್ಟು ಆರತಿ ಬೆಳಗಿದ್ರು. ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಯಂತೆ ಮಾರ್ಚ್ 8ರಿಂದ ಪ್ರತಿ ತಿಂಗಳು ಮಹಿಳೆಯರಿಗೆ 2,500 ಕೊಡ್ತೀನಿ ಅಂತ ಭರವಸೆ ಕೊಟ್ಟರು. ಇನ್ನು ನೂತನ ಸಚಿವರಿಗೆ ಖಾತೆಗಳ ಹಂಚಿಕೆಯಾಗಿದೆ. ಹಣಕಾಸು, ಗೃಹ ಖಾತೆಯನ್ನ ರೇಖಾ ಗುಪ್ತಾ ಅವರು ತಮ್ಮಲ್ಲೇ ಉಳಿಸಿಕೊಂಡಿದ್ದಾರೆ. DCM ಪರ್ವೇಶ್ ವರ್ಮಾಗೆ ಶಿಕ್ಷಣ, ಸಾರಿಗೆ, ಲೋಕೋಪಯೋಗಿ ಖಾತೆಗಳನ್ನು ನೀಡಲಾಗಿದೆ. ಅಂದಹಾಗೆ ದೆಹಲಿ ವಿಧಾನಸಭೆ ಸ್ಪೀಕರ್ ಆಗಿ ವಿಜೇಂದ್ರ ಗುಪ್ತಾ ಆಯ್ಕೆಯಾಗಿದ್ದಾರೆ. ವಿಶೇಷ ಅಂದ್ರೆ ಇದೇ ವಿಜೇಂದ್ರ ಗುಪ್ತಾ 10 ವರ್ಷದ ಹಿಂದೆ ಸದನದಿಂದ ಬಹಿಷ್ಕಾರ ಆಗಿತ್ತು. ಅವ್ರನ್ನ ಮಾರ್ಷಲ್ಸ್ಗಳು ಹೊರಗೆ ಹಾಕಿದ್ರು. ಇವತ್ತು ಅವರೇ ಜವಾಬ್ದಾರಿತ ಸ್ಥಾನದಲ್ಲಿ ಕೂತ್ಕೋತಾ ಇದ್ದಾರೆ. ಬಹಳ ಕಡೆ ನಡೆದಿದೆ ರೀ, ಇದೇ ಫಸ್ಟ್ ಅಲ್ಲ. ಜಯಲಲಿತಾನ ಸೀರೆ ಹಿಡ್ಕೊಂಡು ಎಳೆದ್ರು ಅಂದಾಗ ಆಕೆ ದ್ರೌಪದಿಯ ರೀತಿ ಕೂದಲನ್ನ ಬಿಟ್ಕೊಂಡು ನಾನು ಶಪಥ ಮಾಡಿ ನಾನು ಬರಲ್ಲ ಮತ್ತೆ CM ಆಗಿ ಬರ್ತೀನಿ ಅಂತ ಹೇಳಿ ಒಳಗೋಗ್ಲಿಲ್ವಾ? ಮಮತಾ ಬ್ಯಾನರ್ಜಿ ತಲೆನ ಒಡೆದಾಗ ಕಮ್ಯುನಿಸ್ಟರು ಆಕೆ ಅದೇ ಪ್ರತಿಜ್ಞೆಯನ್ನ ಮಾಡಲಿಲ್ವಾ? ಈ ಥರದ್ದು ಬಹಳ ಪ್ರತಿಜ್ಞೆಗಳಿವೆ ಮತ್ತು ಈ ಥರದ ಬಹಳ ಪ್ರಕರಣಗಳಿವೆ ಹೊಸ ದಿನದ. ದಿಲ್ಲಿಯ ಸರ್ಕಾರಕ್ಕಿರೋ ಚಾಲೆಂಜ್ ಈಗ ವಿಪರೀತವಾಗಿದೆ. ಸ್ವಲ್ಪ ಅಲ್ಲ, ಅಲ್ಪ ಅಲ್ಲ. ಬಟ್ ಅವ್ರ ಹತ್ರ ಇವಾಗ ಸಂಪನ್ಮೂಲ ಅಲ್ಲ ಸರ್. ಇವರು ಸಿಕ್ಕಾಪಟ್ಟೆ ಫ್ರೀ ಬೀಸ್ ಅಲ್ಲ, ದುಡ್ಡಿದೆ ಮಾಡ್ತಾರೆ. ದುಡ್ಡಿನ ದೇವರು ಯಾರು? ಲಕ್ಷ್ಮಿ. ಆಮೇಲೆ ಕುಬೇರ ಅಂದ್ರೆ ಟ್ರೆಷರರ್. ಎಸ್ ಅಲ್ವೇನ್ರಿ? ಟ್ರೆಷರರ್ ಯಾರ್ರಿ? ಕುಬೇರ ಯಾರ್ರಿ? ಇವತ್ತಿನ ಸನ್ನಿವೇಶದಲ್ಲಿ ಕುಬೇರ ಯಾರು? ಕೇಂದ್ರದಲ್ಲಿ ಇರ್ತಕ್ಕಂಥ ಯಾರು? ಪ್ರಧಾನಿಗಳು. ಅದು ಹೇಳ್ರಿ, ಇವ್ರು ಯಾವ್ರಿ? ಇವ್ರು ಎಲ್ಲ ಪ್ರಧಾನಮಂತ್ರಿ ಸರ್. ಪ್ರಧಾನಮಂತ್ರಿ. ಅವರು ಇವರ ಪರವಾಗಿ ನಿಂತರೆ ಯಾವುದೂ ಕಷ್ಟವಾಗ್ಲಿಕ್ಕಿಲ್ಲ. ಇಲ್ಲದೆ ಇದ್ರೆ ಡೆಲ್ಲಿ ಮಣ್ಣು ತಿನ್ನತ್ತೆ. ಯಮುನಾ ದಡಕ್ಕೆ ಹೋಗ್ಬಿಟ್ಟು ಆರತಿ ಮಾಡ್ಬಿಟ್ಟು ಬಂದ್ಬಿಟ್ರೆ ಆಗಲ್ಲ. ಯಮುನೆ ಕ್ಲೀನ್ ಆಗಬೇಕು. ಅದು ಮಾ ಯಮುನೆ. ದಿಲ್ಲಿನಲ್ಲಿ ನೀವು ಯಾರ ಜೊತೆನಾದ್ರು ಮಾತಾಡಿ ಯಮುನೆ ಅನ್ನೋದೇ ಇಲ್ಲ, ಮಾ ಯಮುನೆ ಅಂತಾನೆ ಹೇಳೋದು. ಹಂಗೆ. ಹಾಗಾಗಿ
ಯಮುನೆ ಪಕ್ಕದಲ್ಲಿ ಹೋಗ್ಬಿಟ್ಟು ಮಾಡಿಬಿಟ್ರೆ ಆಗಲ್ಲ, ಯಮುನೆ ಕ್ಲೀನ್ ಆಗಬೇಕು, ಅದು ಚಾಲೆಂಜ್. 4 ವರ್ಷ ಟೈಮ್ ಇದೆ ಅಷ್ಟೇ ನಿಮಗೆ, 5 ಅಲ್ಲ, 4 ಇರೋದು. ಹೌದು, ವಾಯು ಮಾಲಿನ್ಯದೊಂದು ಇದೆ. ಯಾಕೆ 4 ಅಂದರೆ ಪಾರ್ಲಿಮೆಂಟ್ ಒಳಗಡೆ ಮಾಡ್ಬೇಕು ನೀವು, ಇವ್ರ ಟರ್ಮ್. ಓಕೆ, ಭಾರತದ ಚುನಾವಣೆಗಳಲ್ಲಿ ಮತದಾರರ ಪ್ರಮಾಣ ಹೆಚ್ಚಿಸೋದಕ್ಕೆ USAID ಕೊಡ್ತಾ ಇದ್ದ $21 ಮಿಲಿಯನ್ ನೆರವು ನಿಲ್ಲಿಸುವ ಕ್ರಮವನ್ನು ಟ್ರಂಪ್ ಮತ್ತೊಮ್ಮೆ ಸಮರ್ಥಿಸಿಕೊಂಡಿದ್ದಾರೆ. ಮಿಯಾಮಿನಲ್ಲಿ ಮಾತನಾಡಿದ್ರು, ಭಾರತದ ಚುನಾವಣೆಗಳಲ್ಲಿ ಬೈಡನ್ ಮಧ್ಯಪ್ರವೇಶ ಮಾಡೋದಕ್ಕೆ ನೋಡಿದ್ರು, ಬಹುಶಃ ಭಾರತದಲ್ಲಿ ಬೇರೊಬ್ಬರ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರೋದಕ್ಕೆ ಬೈಡನ್ ತರೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತೆಲ್ಲ ಟ್ರಂಪ್ ಒಂದಷ್ಟು ವಿಚಾರವನ್ನೆಲ್ಲ ಹೇಳಿದ್ದಾರೆ, ಆರೋಪ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಇವೆಲ್ಲ ಅರ್ಥವಿಲ್ಲದ ಆರೋಪ, ಶ್ವೇತಪತ್ರ ಪ್ರಕಟಿಸಲಿ ಅಂತೆಲ್ಲ ಸವಾಲು ಹಾಕಿದ್ದಾರೆ. ಇನ್ನು ಭಾರತದ ಚುನಾವಣೆ ಪ್ರಕ್ರಿಯೆಯಲ್ಲಿ ಮೂಗು ತೂರಿಸಿದಂಗೆ ಆಗುತ್ತೆ, USAIDನಿಂದ ನಿಜಕ್ಕೂ ನಮ್ಗೆ ಯಾರಿಗೂ ಲಾಭ ಆಗಿಲ್ಲ ಅಂತ ಬಿಜೆಪಿಯ ಅಮಿತ್ ಮಾಳವಿಯಾ ಪೋಸ್ಟ್ ಮಾಡಿದ್ದಾರೆ. ಆಮೇಲೆ ಟೆಸ್ಲಾ ಕಂಪನಿ ಭಾರತಕ್ಕೆ ಎಂಟ್ರಿ ಆಗ್ತಿದೆಯಲ್ಲ, ಅದೇನೋ ಟ್ರಂಪ್ಗೆ ಇಷ್ಟ ಆಗಿಲ್ವಂತೆ. ಮಸ್ಕ್ ಅವ್ರಿಗೇನೋ ಲಾಭ ಆಗ್ಬೋದು, ಆದರೆ ದೇಶದ ಮಟ್ಟಿಗೆ ಇದು ಅನ್ಯಾಯ ಅಂತ ಹೇಳಿದ್ದಾರೆ. ಭಾರತದ ನಿಯಮಗಳು ಮತ್ತು ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿನಲ್ಲಿ ನಮ್ಮಲ್ಲಿ ನೀವು ತಯಾರಿಸಬೇಕು, ಇದು ನಮ್ಮ ನಿಯಮ. ನಮ್ಮ ದೇಶದಲ್ಲ, ನಮ್ಮಲ್ಲಿ ತಯಾರಿಸದೆ ನೀನು ಎಲ್ಲಿಂದ ತಗೊಂಬಂದು ಮಾರ್ಬಿಡ್ತೀನಿ, ನಿನ್ನಕ್ಕೆ ಬಿಡಲ್ಲ ಇಲ್ಲಿ. Okay. ಆ ಕಾರಣಕ್ಕೆ ಇಲ್ಲಿವರೆಗೂ ಟೆಸ್ಲಾ ಇಲ್ಲಿ ಬರೋಕ್ಕಾಗಿಲ್ಲ. ಇಲಾನ್ ಮಸ್ಕು ಪ್ರಧಾನಮಂತ್ರಿಯನ್ನ ಮತ್ತು ನಿತಿನ್ ಗಡ್ಕರಿ ಅವ್ರನ್ನ 4 ವರ್ಷದಿಂದನೇ ಬಂದು ಭೇಟಿ ಮಾಡಾಗಿತ್ತು. ಆಗ ಈ ರಿಕ್ವೆಸ್ಟ್ ಚೈನಾದಿಂದ ತಂದು ಬಿಡ್ತೀನಿ ನಾನು ಒಳಕ್ಕೆ, ಪರ್ಮಿಷನ್ ಕೊಟ್ಬಿಡಿ ಅಂತ. ಅದರಿಂದಾಗಿ ನಮ್ಮ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡೇನೋ ಎಗರಾಡಿ ಕೋತಿ ಥರ ಕುಣಿದಾಡಿ ಎಲ್ಲ ಮಾಡಿದ್ರು, ಯಾವನು ಕೇರ್ ಮಾಡಲಿಲ್ಲ ಅಷ್ಟೇ. ಈಗ ಒಂಚೂರು ಟ್ರಂಪ್ ಪಕ್ಕದಲ್ಲಿ ಬೆನ್ಕೆರಿತಾ ನಿಂತಿದ್ದಾರೆ, ಹಂಗಾಗೆಲ್ಲ ಸ್ವಲ್ಪ ಕೇರ್ ಮಾಡ್ತಿದ್ದಾರೆ ಅಷ್ಟೇ. ಇವ್ರದ್ದು ಒಂದಿನ ಡೌನ್ ಫಾಲ್ ನೋಡ್ತೀವಿ. ಮಾದೇವಪ್ಪನವ್ರ ಕತೆ ಆನೇನರಿ, ಮಾದೇವಪ್ಪನವ್ರೆ. ಓಕೆ, ಏನಕ್ರಿ? ಅಲ್ಲ ಸರ್, ಫ್ರೆಂಡ್ ರೀ, ಅವ್ರ ಹೆಸರು ಅವಾಗ ಹೇಳ್ಬೇಕು, ನಾಮಸ್ಮರಣೆ ಮಾಡ್ತಿದ್ರೆ ನನಗೂ ತಿಂದಿದ್ದು ಅರಗಬೇಕಲ್ಲ. ಹಂಗಾಗಿ ಇದು ಅದಕ್ಕೆ ಮಸ್ಕ್ ಇಲ್ಲಿ ಈಗ ಸದ್ಯಕ್ಕೆ ಜರ್ಮನಿನಲ್ಲಿ ತಯಾರಿ ಆಗ್ತಿರೋ, ಯಾಕಂದ್ರೆ ಚೈನಾಲ್ ಮಾಡಿದ್ದಂತಂದ್ರೆ ನಾವು ಸೆನ್ಸಿಟಿವ್ ಆಗಿರ್ತೀವಿ ಅನ್ಕೊಂಡು ಜರ್ಮನಿಲಿ ಮಾಡ್ತಿರೋ ಕಾರನ್ನ ತಂದು ಭಾರತದಲ್ಲಿ ವ್ಯಾಪಾರ ಮಾಡೋದು ಮತ್ತು ಪ್ಯಾರಲಲ್ಲಿ ಇಲ್ಲಿ ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡೋದು ಅಂತಿದೆ. ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಗುಜರಾತ್ ಮಂಚೂಣಿಲಿ ಇದಾರಂತೆ. ಕರ್ನಾಟಕದವರು ಎಚ್ಚರವಾಗಿದ್ದಾರೆ. ಓಕೆ, ಏನು ಪ್ರಯತ್ನಗಳಾಗಿಲ್ಲ ಸರ್ ಕರ್ನಾಟಕದ ವತಿಯಿಂದ. ನಿಮ್ಗೆ ಗೊತ್ತಾ? ನಿಮ್ಗೆ ಯಾರು ಹೇಳಿಲ್ವಲ್ಲ, ಮತ್ತೆ ಬಿಡಿ, ಮತ್ತೆ ನಿಮ್ಗೆ ಯಾಕೆ ಅನ್ಕೋಬೇಕು? DK ಇದ್ದಾಗ ಏನು ಪ್ರಾಬ್ಲಮ್ ಆಗಲ್ಲ, ಮಸ್ಕಿ ಡೈರೆಕ್ಟಾಗಿ ಫೋನ್ ತೊಗೊಂಡ್ರೆ ಬರುತ್ತದು. ಅವರು ದೋಸ್ತೇನು ಸರ್? ಅವ್ರ ಫ್ರೆಂಡ್, ಅವರಿಬ್ರು ಫ್ರೆಂಡ್ಸ್. ಓಕೆ, ಹಾಗಾಗಿ ಅವ್ರು ಮಾಡಿದ್ರೆ ಕಷ್ಟ ಅಂತಿದೆ. ಹಾಗಾಗಿ ಮಸ್ಕ್ ಹೇಳೋದು, ಸಾರಿ ಟ್ರಂಪ್ ಏನು ಹೇಳೋದು, ಅವ್ರು ಇಂಡಿಯಾಲಿ ವ್ಯಾಪಾರ ಮಾಡೋದು, ಫ್ಯಾಕ್ಟ್ರಿ ಮಾಡಿಬಿಟ್ರೆ ನಮ್ಮಲ್ಲಿ ಮಾಡಬೇಕು, ಮೇಕ್ ಇನ್ ಅಮೆರಿಕಾ ಅಂತ. ನಾವೇನು ಕತ್ತೆ ಕಾಯಕ್ಕಿರೋ ನಿನ್ನ ಮನೆ ಆಳುಗಳ ಕಾಯಕ್ಕಂಗಾರೆ ಮೇಕ್ ಇನ್ ಇಂಡಿಯಾ ಬೇಡವಾ ಹಂಗಾರೆ? ಹೌದು, ಎಲ್ಲ ನಿನ್ನ ಹತ್ರನೇ ಆಗಬೇಕು ಅಮೆರಿಕಾಗೆ ಅಂತ ಅನ್ನೋದಿದ್ರೆ ಇವನು ಯಾವ ಅಧ್ಯಕ್ಷ? ಇವನು ಇಲ್ಲಿ ಉದ್ಯೋಗ ಸೃಷ್ಟಿ ಆಗೋದು ಬೇಡ, ಇಲ್ಲಿ ಬೇಡ, ನಿಮಗೆ ಮಾತ್ರ ಆಗ್ಬೇಕಾ? ಇಲ್ಲ, ಪರವಾಗಿಲ್ಲ. ಅದಕ್ಕೆ ಹಂಗೆ ಬೇಸರ, ಅದೆಲ್ಲ ನಡೆಯಲ್ಲ. ನಮ್ಮಲ್ಲೂ ಒಪ್ಪಬಾರ್ದು. ಒಪ್ಪಿದ್ರೆ ಮೋದಿಯ ದಗಾಮೋಸ ಅದು. ಹೌದು, ಅದೇನಾಗ ಒಪ್ಕೊಂಡ್ಬಿಡ್ತೀರಿ? ಮೇಕ್ ಇನ್ ಇಂಡಿಯಾ ಸ್ಲೋಗನ್ ಇರೋದೇ. ಇನ್ನು ಮತದಾರದ್ದು ದುಡ್ಡು ಕೊಟ್ಟಿರೋದು US $21 ಮಿಲಿಯನ್ ಕೊಟ್ಟಿರೋದು USAID ಅಂದ್ರೆ ಅಮೆರಿಕದಲ್ಲಿ ನೆರೆ ರಾಷ್ಟ್ರಗಳಿಗೆ, ಬೇರೆ ರಾಷ್ಟ್ರಗಳಿಗೆ, ಪ್ರಪಂಚದ ಯಾವುದೇ ಭಾಗದಲ್ಲಿ ಸಹಾಯ ಮಾಡಲಿಕ್ಕೆ ಅಂತ ಒಂದು ನೆರವಿನ ನಿಧಿಯನ್ನು ಸ್ಥಾಪಿಸಿದ್ದಾರೆ. ಅದರ ಹೆಸರು USAID, ಅಮೆರಿಕದ ನೆರವಿನ ನಿಧಿ. ಪ್ರತ್ಯೇಕವಾದ ಇಲಾಖೆ ಇದ್ದಂತೆ ಅದು. ಅದಕ್ಕೆ ಬಿಲಿಯನ್ಸ್ ಆಫ್ ಡಾಲರ್ಸ್ ಕೊಟ್ಟಿರ್ತಾರೆ. ಅವರು ಅದನ್ನು ಅಲಾಕೇಟ್ ಮಾಡಿಕೊಂಡು ಎಲ್ಲೆಲ್ಲೋ ಏನೋ ಕಾರ್ಯಗಳು ಕೊಡ್ತಾರೆ. ಅದರಲ್ಲಿ $21 ಮಿಲಿಯನ್ ಭಾರತಕ್ಕೂ ಬಂದಿತ್ತು. ಅದನ್ನು ನಿಲ್ಲಿಸ್ತೆ ಅಂತ ಟ್ರಂಪ್ ಹೇಳಿದ್ದಾರೆ, ನಿಜ ಅದು. ಓಕೆ, ಆದರೆ ಇದು $21 ಮಿಲಿಯನ್ ಇವತ್ತು ಬಂದಿರೋದು ಅಷ್ಟೇ ಅಲ್ಲ, ಅಥವಾ ನಿಲ್ಲಿಸಿರೋದಷ್ಟೇ ಅಲ್ಲ. 2000ರಿಂದ 2023ರವರೆಗೆ ಸುಮಾರು 1,500,000-2,000 ಕೋಟಿ ಬಂದಿದೆ. ಈ ಥರದ 600 ಮಿಲಿಯನ್ನೋ 800 ಮಿಲಿಯನ್ನೋ ಬಂದಿದೆ. ಭಾಳ ಜನಕ್ಕೆ ಈ ದೇಶದಲ್ಲಿ ಅನ್ನ ತಿನ್ನಕ್ಕೆ ಅಲ್ಲಿಂದ ಹೆಗ್ಗಣಗಳು ಮತ್ತು ನಾಯಿಗಳು ಅಲ್ಲಿಂದ ತಿಂದು ನಮ್ಮ ದೇಶದ ವಿಚಾರದಲ್ಲಿ ಬೊಗಳಿವೆ. ಆ ಬೊಗಳಿರೋ ನಾಯಿಗಳನ್ನೆಲ್ಲ ಎಳ್ಕೊಂಬರ್ಬೇಕು ಫಸ್ಟು ನಮ್ಮ ಮುಂದಕ್ಕೆ. ರಸ್ತೆಯಲ್ಲಿ ನಿಲ್ಲಿಸಿ ಬುರುಡೆ ಕೆತ್ತಬೇಕು ಅವುಗಳಿಗೆ. ನಾವು ಅದನ್ನು ಕಂಡಿಡಿಬೇಕು. ಆ ಕಂಡಿಡಿಯೋ ಕೆಲಸ ಬಾಯಿ ಮುಚ್ಕೊಂಡು ಮಾಡಬೇಕು ನರೇಂದ್ರ ಮೋದಿ. ಮೇರಾ ಭರತ್ ಅಂತನ್ನೋದು ಅಷ್ಟೇ ಅಲ್ಲ, ಎದೆ ಉಬ್ಬಿಸ್ಬಿಟ್ಟಿಲಿ. ಈಗ ತೋರಿಸಿ ಅದು ಯಾರು ಕಚಡಗಳವರು. ನಮಗೂ ಈ ರಿಪೋರ್ಟ್ಗಳಿದ್ವು, ಯಾರ್ಯಾರಿಗೆ ಫಂಡ್ ಬರ್ತಿದೆ, ಯಾರ್ಯಾರಿಗೋ ದುಡ್ಡು ಬರ್ತಿದೆ ಅಂತೆ, ಯಾವ್ಯಾವುದೋ ಏಜೆನ್ಸಿಗಳಿಗೆ ಬರುತ್ತಂತೆ, ಯಾವನಿಗೋ ಕನ್ವರ್ಷನ್ಗೆ ದುಡ್ಡು ಬರುತ್ತಂತೆ, ಯಾವನಿಗೋ ಕ್ರೈಸ್ತರನ್ನ ಮಾಡೋಕ್ಕೆ ದುಡ್ಡು ಕೊಡ್ತಾರಂತೆ, ಇನ್ಯಾವನಿಗೋ ಬೈಯಕ್ಕೆ ದುಡ್ಡು ಕೊಡ್ತಾರಂತೆ, ಇನ್ಯಾವನು ಹಾಳು ಮಾಡೋಕ್ಕೆ ಟ್ರ್ಯಾಪ್ ಮಾಡೋಕ್ಕೆ ದುಡ್ಡು ಕೊಡ್ತಿದಾರಂತೆ. ನಮಗೂ ಬರ್ತಿತ್ತು ರಿಪೋರ್ಟ್ಸು, ಬಟ್ ನಮಗೆ ಗೊತ್ತಾಗ್ತಿರ್ಲಿಲ್ಲ ಇವೆಲ್ಲ. ಇದು ಕತೆ. ಈಗ ಕಂಡಿಡಿದು ಹೇಳಿ ಯಾರು ಅಂತ ನೋಡೋಣ. ಆಮೇಲೆ ಸಿಕ್ಕಿದವನಿಗೆ ಬುರುಡೆ ಬಿಚ್ಚನ. ಏನಾದ್ರು ಮೊದಲನೇ ಏಟ್ ಹೊಡೆಯೋಕ್ಕೆ ಕಾನೂನು ಪ್ರಕಾರ ಅನುಮತಿಯನ್ನು ಯಾರಾದರೂ ಕೊಟ್ಟರೆ ನಾನೇ ರೆಡಿ ಇದ್ದೀನಿ. ಬೇಕಾದ್ರೆ $1,000 ಖರ್ಚಾಗಲಿ ಬರ್ತೀನಿ ಆ ಜಾಗಕ್ಕೆ. ದ್ರೋಹಿಗಳು ಭಾರತದ ಒಳಗಡೆ ಭಾಳ ಜನ ಈ ದೇಶದ ಅನ್ನ ತಿಂದುಬಿಟ್ಟು ದೇಶಕ್ಕೆ ದ್ರೋಹ ಮಾಡಿದ್ದಾರೆ.
ಅಂಥವ್ರನ್ನ ಹೆಕ್ಕಿ ತೆಗೆದು ಕತ್ತರಿಸ್ಬೇಕು. ಆ್ಯಕ್ಚುಲಿ ಬೇರೆ ಯಾವ ದೇಶದಲ್ಲೂ ಇವ್ರುಗಳು ಬದುಕಕ್ಕಾಗ್ತಿರ್ಲಿಲ್ಲ, ಇಷ್ಟೊತ್ತಿಗೆ ನೆಣಗಾಕ್ಬಿಡೋರು. ಅಲ್ಲ, ದೇಶದ ನಿಜವಾದ ಶತ್ರುಗಳೇ ಇವರು. ಅವರೇ ಅವರೇ. ಬೇರೆ ಶತ್ರುಗಳು ಇಲ್ಲ. ನಿಜ ಸರ್. ಪಾಕಿಸ್ತಾನ ನಿಭಾಯಿಸ್ತೀವಿ, ಮ್ಯಾನೇಜ್ ಮಾಡ್ತೀವಿ, ನಮ್ಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ಇವ್ರನ್ನೇನ್ ಮಾಡೋದು? ಇವು ಪ್ರಾಬ್ಲಮ್. ಎಸ್, ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ವಿಚಾರದಲ್ಲಿ ಮಹತ್ವದ ವಿದ್ಯಮಾನವೊಂದು ನಡೆದಿದೆ. ಅಧ್ಯಕ್ಷ ಸ್ಥಾನದ ರೇಸ್ನಿಂದ ಬಿಜೆಪಿ ಭಿನ್ನರು ಹಿಂದಕ್ಕೆ ಸರಿದಿದ್ದಾರೆ. ಇವತ್ತು ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ಕೂಡ ಮಾಡಿಕೊಂಡಿದ್ದಾರೆ. ಈ ಮಧ್ಯೆ ಶೋಕಾಸ್ ನೋಟಿಸ್ ವಿಚಾರಕ್ಕೆ ಯತ್ನಾಳ್ ತಾಳ್ಮೆ ಕಳೆದುಕೊಂಡ್ರು. ವಿಜಯೇಂದ್ರ ವಿರುದ್ಧ ಹರಿಹಾಯ್ದ್ರು. ಶೋಕಾಸ್ ನೋಟಿಸ್ನಿಂದ ಹಿನ್ನಡೆ ಆಗಿದೆಯಾ ಎಂಬ ಪ್ರಶ್ನೆಗೆ ಪ್ರತಾಪ್ ಸಿಂಹ ಉತ್ತರ ಕೊಡ್ತಾ ಇದ್ರು. ಆಗ ಯತ್ನಾಳ್ ಸಿಟ್ಟಾಗ್ಬಿಟ್ರಂತೆ. ಅವ್ರನ್ನ ಸಮಾಧಾನ ಪಡಿಸಕ್ಕೆ ಪ್ರತಾಪ್ ಸಿಂಹ ಸಾಹಸವನ್ನ ಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ವಿಜಯೇಂದ್ರ ಕೂಲ್ ಆಗಿ ಟಕ್ಕರ್ ಕೊಟ್ಟಿದ್ದಾರೆ. ನೋಡ್ರಿ, ಇನ್ನೊಂದು ನಿಮಿಷ ಹೇಳ್ಕೊಳ್ಳೇನೆ. ನೋಡಿದೆ, ಒಂದು ನಿಮಿಷ ತಿಳ್ಕೊಳ್ಳಿ. ಅಲ್ಲ, ಒಂದು ನಿಮಿಷ ಹೇಳಿಲ್ಲ ನೋಡಿ. ಅಣ್ಣ ಬೇಡ, ಒಂದು ನಿಮಿಷ. ಫೋನ್ ಮಾಡಿಲ್ವ ನಾವು? ಎಷ್ಟು ಸಲ ಫೋನ್ ಮಾಡಿಲ್ಲ ನಾವು? ವಾಟ್ಸ್ಆಪ್ ಮಾಡಿದೀವಿ. ನೀವು ಗನ್ಮ್ಯಾನ್ಗಳು ಸುಳ್ಳು ಹೇಳ್ತಾರೆ. ನೀವು ಒಂದ್ಸಲ ಕ್ಲಾರಿಟಿ ಕೊಡ್ಲಿಲ್ಲ. ನಮ್ಮ ಇಲ್ಲ ಸರ್, ಈಗ ಅಲ್ಲ ಸರ್, ರಕ್ಷಣೆ ಕೊಡ್ಬೇಕಲ್ಲ ಸರ್. ಎಲ್ಲ ಗೊಂದಲ ಇಟ್ಕೊಂಡು ಯಾರಿಗೂ ಹೆದರಲ್ಲ, ನೋಟಿಸ್ ಗೊತ್ತಿರಲ್ಲ. ಸಿಂಪಾಗಿರೋಂಗೆ ನೀವು ಬೈದಿದ್ನೆಲ್ಲ ಹಾಕಬೇಕು, ಪ್ರಶ್ನೆ ಕೇಳಬಾರ್ದು ಅಂದ್ರೆ ಏನ್ರಿ? ನೀವು ಯಾವ ಡಿಕ್ಟೇಟರು? ಇವು ಡಿಕ್ಟೇಟ್ರೆ. ಈ ಯತ್ನಾಳ್ ಸ್ಥಿತಿ ಈಗ ಹೆಂಗಿದೆ ಅಂದ್ರೆ ಜೆಲೆನ್ಸ್ಕಿ ಟೈಪ್ ಇದೆ. ಈ ಜೆಲೆನ್ಸ್ಕಿನ ಎಲ್ಲ ಸೇರ್ಕೊಂಡು ಎತ್ಕಟ್ಬಿಟ್ರು ರಷ್ಯಾ ಮೇಲೆ. ತಗ ವಡಿ 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 ಅಂದ್ಬಿಟ್ಟು ಒಂದು 2 ಪಿರಂಗಿ, 6 ಬಾಣ, 3 ಬಿಲ್ಲು ಎಲ್ಲ ಕಳಿಸ್ಕೊಟ್ಬಿಟ್ಟು ಎತ್ಕಟ್ಬಿಟ್ಟು ಮಜಾ ನೋಡಿದ್ರು. ಹಂಗೆ ಹೆಂಗೆ ಹೆಂಗೆ ಅಂತ ಇವ್ರ ಪರಿಸ್ಥಿತಿ. ಈಗ ಟ್ರಂಪ್ ಶಿ ಈಸ್ ಎ ಡಿಕ್ಟೇಟರ್. ಇವತ್ತು ಅವ್ರದ್ದು ಅಡ್ವೈಸರ್ ಹೇಳ್ತಾರೆ, ಮರ್ಯಾದೆಯಿಂದ ಮಾತಾಡೋ ದನಿನ ಕೆಳಗಿಳಿಸ್ಬಿಟ್ಟು ಹೇಳಿದ ಕಡೆ ಸೈನ್ ಹಾಕು ಅಂತ ಹೇಳ್ತಾರೆ. ಟ್ರಂಪ್ನ ಅಡ್ವೈಸರ್ ಯಾರಿಗೆ? ಜೆಲೆನ್ಸ್ಕಿಗೆ. ಏನ್ ಸೈನು? ನಿನ್ನ ದೇಶದಲ್ಲಿರುವಂತಹ ಎಲ್ಲೂ ಸಿಗದ ಲೋಹಗಳ 50% ಅಧಿಕಾರವನ್ನು ಅಮೆರಿಕಕ್ಕೆ ಕೊಡು ಅಂತ ಕೇಳಿದ್ದಾರೆ. ನಿನಗೆ ರಕ್ಷಣೆ ಬೇಕು ಅಂದ್ರೆ ಇದೊಂಥರ ರೌಡಿಗಳ ಹಫ್ತಾ ಇದ್ದಂಗೆ. ನಥಿಂಗ್ ಬಟ್ ರೌಡಿಗಳ ಹಫ್ತಾ. ಆ ಟೈಪ್ ಇದ್ದಾರೆ ಈಗ ಯತ್ನಾಳ್. ಎತ್ಕಟ್ಟಿದ್ರು ಬಹಳ ಜನ ಉಗಿ 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 ಅಂತ. ಇವರು ಉಗೀ ಅಂತ ಉತ್ಕೊಂಡ್ ಬಂದ್ರು. ಈಗ ತಗೊಳಕೊಂಡ್ರು. ಅವತ್ತಿಂದ ಹೇಳ್ತಿದ್ದೆ, ವಾಟ್ ಇಸ್ ಯುವರ್ ಆಲ್ಟರ್ನೇಟ್? ವೈ ಆರ್ ಯು ಮೇಕಿಂಗ್ ಇಟ್ ಪರ್ಸನಲ್? ಐಡಿಯಾಲಜಿಕಲ್ ಬ್ಯಾಟಲ್ ಬೇರೆ, ಪರ್ಸನಲ್. ಈಗಲೂ ಹೇಳ್ತೀನಿ, ಐಡಿಯಾಲಜಿಕಲ್ ಬ್ಯಾಟಲ್ ರಾಂಗ್ ಅಲ್ಲ ಯತ್ನಾಳದು. ಯಾವುದು? ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ ರಾಂಗ್ ಅಲ್ಲ. ಬಟ್ ದ ವೇ ಯು ಕಂಡಕ್ಟೆಡ್ ಇಟ್ ಆಸ್ ದೋ ಇಟ್ ಇಸ್ ಓನ್ಲಿ ಆನ್ ಒನ್ ಮ್ಯಾನ್ ಆರ್ 2 ಮ್ಯಾನ್, ದಾಟ್ ವಾಸ್ ರಾಂಗ್. ಎಸ್.